ಓಕೆ ಫ್ರಾಮ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಎಲ್ಲಿಂದ ಅಂತಂದ್ರೆ ಹೊಲ್ತಾವಿಂದ ಗೈಸ್. ಇವತ್ ಬಂದ್ಬಿಟ್ಟು ನಾನು ಹೊಸ ಬಾವಿ ಲೋಡ್ ನೀರ್ನ ಪಾನಿ ತಕ್ ಬಿಡ್ತಾ ಇದೀನಿ. ಆ ಪಾನಿ ತವ ಒಂದ್ ಸ್ವಲ್ಪ ಮೆಣಸೂಸ್ ಇದೆ, ಆ ಮೆಣಸೂಸಿಗೆ ಬಿಡ್ತಾ ಇದೀನಿ ಗೈಸ್. ಈಗ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಕೆಲ್ಸ, ಇವತ್ತಿನ ಏನೇನ್ ಕೆಲ್ಸ ಅಂತ ನೋಡೋಣ. ಯಾವ್ಯಾವ ತರ ಕೆಲ್ಸ ಬರುತ್ತೆ, ಯಾವ್ಯಾವ ತರ ಕೆಲ್ಸ ಮಾಡೋಣ ಗೈಸ್. ಓಕೆನಾ? ಮೆಣಸಿನ ಸೊಸಿ ಅಲ್ಲೇ ಅಲ್ಲೇ ಅರ್ಗಿಗೆ ಹಾಕಿವಿ ಅಲ್ಲಿಗೆ. ಅದೇ ಮಟ್ಟವಾದ ಜಾಗ ಅವಾಗ ನೀರ್ ಹಾಕಕ್ಕೆ ಅಂದ್ರೆ ಒಳ್ಳೆ ಕಲಿತಲ್ಲ. ಕೊಂಕ್ಲ್ ಆಗ್ತಾವ ಈಗ. ಐಡಿಯಾಸ್ ಎಲ್ಲಿ ಅಲ್ಲ. ಹಾಗದು. ಬೇಡ ನಮಗ್ ಶುಂಠಿ ಅದು ಯಾವ್ದು ಅವ್ರದ್ದು ಎಲ್ ಚೀಲ ತಂತೆ. ಹ್ಮ್, 2 ಚೀಲ ಅಂದ್ರೆ ಯಾವೇಳು ಅವೇ ನಾವು ತುಂಬಿಟ್ಟಿವಲ್ಲ ಇಲ್ಲಿ, ಆ ತರದ 2 ಚೀಲ, ಬೇರೆ ಯಾವ ಅಲ್ಲ. ಮಾತುಕತೆ ಹೋಗ್ತೀರಪ್ಪ ನೀನು. ಹಾ, ನಾವು ಒಬ್ನೇ ಜೋಡ್ಸದ. ಏನ್ ಮಾತಾಡ್ದೆ? ಅಲ್ಲಿ ಬೆಂಕಿ ಇಟ್ಟಾಗೋಸ್ಕರ ಈಗ ಏನೇನ್ ಬೇಕು ಎಲ್ಲ ತಗೊಂಡು ಈಗ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ನೋಡಿ ಜೆಟ್ ಎಲ್ಲ ಜೋಡ್ಸ್ ಬಂದೆ. ನಮ್ಮ ಅಪ್ಪ ಬರ್ಲಿಲ್ಲ, ಏನೋ ಮಾತುಕತೆ ಕೂತ್ಕೊಬಿಟ್ರು ಅಲ್ಲಿ, ಹಂಗಾಗಿ ಬಿಸಿ ಆದ್ರು. ಈಗ ಸಾಗೇನೆಲ್ಲ ಒಣಗಿರೋ ತಗೊಂಡೋಗಿ ಅಲ್ಲಿ ಬೆಂಕಿ ಇಟ್ಟಾನ. ಬನ್ನಿ ಗೈಸ್ ನೋಡೋಣ. ಬೆಂಕಿ ಇಟ್ಟ ತೋರ್ಸಕ್ ಆಗಲ್ಲ ಗೈಸ್, ಯಾಕಪ್ಪ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಕಮ್ಯುನಿಟಿ ಗೈಡ್ ಲೈನ್ ಬೀಳುತ್ತೆ, ಬೆಂಕಿ ತೋರ್ಸಂಗಿಲ್ಲ. ಅದಕ್ಕೋಸ್ಕರ ಆದಷ್ಟು ಸಾಗೆ ಕಟ್ಕೊಬಿಟ್ಟು ಹೊತ್ಕೊಂಡ್ ಹೋಗ್ಬೇಕಷ್ಟೇ, ಏನ್ ತೊಂದ್ರೆ ಇಲ್ಲ. ಸಾಗಿಗ್ ಬರ ಇಲ್ಲ, ಹೊತ್ಕೊಂಡ್ ಹೋಗಕ್ ತೊಂದ್ರೆ ಇಲ್ಲ. ಮತ್ತೆ ಸೈಡಿಗೆ ಎಸೆಯೋದು, ಇವನ್ನೆಲ್ಲ ಜೋಡಿಸ್ಕೊಂಡು ಕಟ್ಕೊಡಿ ಜಲ್ದತ್ತಾಗಿ ಅಷ್ಟು ಸಾಗೆ ಹೊತ್ಕೊಂಡು ಹೊಲ್ಟೆ. ನೋಡಿ ಎಳ್ಕೊಂಡು ಹೋಗ್ತಿದೀನಿ. ಹೊತ್ಕೊಂಡಂತೂ ಹೋಗಕ್ ಆಗಲ್ಲ, ಯಾಕಪ್ಪ ಅಂತಂದ್ರೆ ತೂಕ ಇದಾವೆ, ಎಳ್ಕೊಂಡು ಹೋಗ್ಬೇಕು ಅಷ್ಟೇನೆ, ಏನು ಮಾಡಕ್ ಆಗಲ್ಲ. ಎಳ್ಕೊಂಡು ಹೋಗದೆ, ಎಲ್ಲೆಲ್ಲಿ ಉರ್ದಿಲ್ಲ ಅಲ್ಲಿಗೆಲ್ಲ ಬೆಂಕಿ ಇಟ್ಟದೆ. ತೀರ್ಮಾನ ಆಗುತ್ತೆ. ಈ ಹೊಲಕ್ಕೆ ಮೆಣಸಿನ ಗಿಡ ಅಂತ, ಮೇಘಲೊಲಕ್ಕೆ ಶುಂಠಿ ರೆಡಿ ಮಾಡ್ಬೇಕು. ಇನ್ನು ರೆಡಿ ಮಾಡ್ಕೊಂಡಿಲ್ಲ, ಎಲ್ಲ ರೆಡಿ ಮಾಡ್ಕೊಂಡ ತಕ್ಷಣನೇ ಇದು ಮಾಡ್ಬೇಕಷ್ಟೇನೆ. ರೆಡಿ ಮಾಡಿ ಗ್ಯಾಸ್ ಹೊಡ್ಸ್ಬೇಕು. ಈಗ ಅದಕ್ಕೆ ಜೆಟ್ ಹಾಕಿರೋದು, ಆ ಗೊಬ್ಬರ ಉಗ್ಗಕ್ಕೆ. ಎಂಟೆ ಎಲ್ಲ ಖಾಲಿ ಗೊತ್ತಾ ಈಗ ಎಲ್ಲ ನಮ್ಮ ಅಮ್ಮ ಕ್ಲೀನ್ ಮಾಡ್ತಿದ್ದಿ. ಬುಧ ವರ್ಷ ಕ್ಲೀನ್ ಮಾಡ್ತೀವಿ ಗೈಸ್. ಈಗ ನಾವು ಬುಧ ಕ್ಲೀನ್ ಮಾಡ್ಕೊಂಡು ಬೆಂಕಿ ಹಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಹೊಲಗಳಿಗೆ ಬೆಳೆ ಮಾಡಕ್ ಇಳಿಯೋದು. ಅಂತವರೆಗೂ ನಾವು ಇಳಿಯಲ್ಲ. ನೋಡಿ ಇಲ್ಲಿ ಕೆಳಗಡೆ ನಮ್ದು ತಗ್ಗಿದೆ, ತಗ್ಗೊಲ್ದಲ್ಲಿ ಒಂದಷ್ಟಿದೆ ಮೇಲೆ. ನೋಡಿ ಇದಕ್ಕೆ ಬೆಂಕಿ ಇಟ್ಬೇಕು ಅಂತೇಳಿ ಸಾಗೆ ತೆಗ್ದಿರೋದು. ನೆನ್ನೆ ಇಟ್ಟಿದ್ರು, ಯಾಕೋ ಉರ್ದಿಲ್ಲ, ಅದಕ್ಕೆ ಇವತ್ತು ಇಟ್ಟಕ್ಕೆ. ಓ ಮೈ ಗಾಡ್, ಕೈ ಪೇನ್ ಬಂತು. ಒಂದೇ ಕೈಲಿ ಹೇಳ್ಕೊಂಡ್ ಬಂದೆ ಇಷ್ಟುನು. ಅದಕ್ಕೆ ನಿಂತ ಕೂಡ್ಲು ತಗೊಬಂದು ಪೋಲಿ ಹೊಡಿತಿದೀಯಲ್ಲ. ಮತ್ತೆ ಕಡಿತ್ ನಿಂತ ಬಂದೆ, ಅಲ್ಲಿಗೆ ಹೋದೆ. ಕೆಲ್ಸ ಎಲ್ಲ ಮುಗೀತು, ಸೀದಾ ಮನೆ. ಮೇವೆಲ್ಲ ನಾನು ನೋಡ್ತೀನಿ, ಬೈಕಲ್ಲೇ ಇರೋದು. ಕೈಲಿ ಅಂತೂ ಹೊರಕ್ ಆಗಲ್ಲ, ತಲೆ ಮೇಲೆ. ಸರಿಯಾದ ಒಂದ್ ಪೀಳ್ಸಿ ಚೀಲ ತುಂಬೋದು, ಚೀಲಕ್ ಬಾಗು. ಹೆಂಗ್ ಗೊತ್ತಾ, ಪೂರ ಬರ್ತಿ ತುಂಬೋದು ಮಣ್ಣ. ಎತ್ತಿ ಅಗ್ಲನ ಕಿಡೋದು. ನಾನೇ ಓಡಿಸ್ಬೇಕು, ನಾನ್ ಸಾಯಿಸ್ತೇನೆ ಅಂತ ಹೆಸರು ಬರ್ಬೇಕು. ಮತ್ತೆ ನೆಶು ಎಲ್ಲ ಹೊತ್ಕೊಳಕ್ ಅದ ನೆಶು ಯಾವ್ದೇ ಕಾರಣಕ್ಕೆ ಹೊತ್ಕೊಳಕ್ ಆಗಲ್ಲ. ಆ ಮಣ್ಣು ಗ್ರಾನ್ಯುವಲ್ ಮಣ್ಣದು ಹೊತ್ಕೊಳಕ್ಕೆ. 5 ಲೋಡ್ ಯಾತಿಗೆ ಅಂತಿದ್ದಲ್ಲ ನೋಡು, 5 ಲೋಡ್ ಎತ್ತಲಾಗೋ ಸಾಲಿಲ್ಲ ಈಗ. 7 ಲೋಡ್ ಆಗ್ತದ್ರಪ್ಪ, 7 ಲೋಡ್ ಎತ್ತಲಾಗೋ ಸಾಲಿಲ್ಲ ಈಗ. ನಿನ್ನ ಗೊತ್ತಾಗ್ತೆ. ಈ ಪ್ಲೇಸ್ ಅಲ್ಲಿ ಮಣ್ಣು ಬೀಳೈತಲ್ಲ, ಇದನ್ನೆಲ್ಲ ಎತ್ತಿ ಈ ಕಡೆಗೆ ಹಾಕ್ಬೇಕು. ಇಲ್ಲಿಗೆ ತಗ್ಗೈತಲ್ಲ, ಇಲ್ಲಿಗೆಲ್ಲ ಹಾಕಿ ಇಲ್ಲಿಗೆಲ್ಲ ಹಾಕ್ಯಬೇಕು. ಈ ಕಡೆಗೆ ಏನೋ ಇಲ್ಲ, ಆ ಕಡೆಗೆ ಜಾಸ್ತಿ ಸೂರ್ಬಿಟ್ಟ ತಾಂಡೋಗ ಮನೆ.
ಹಂದಿ ಮರಿಯ ಗಬಕು ನಿರ್ಗಬಕ್ತಾನೆ ಏಕ್ ಸಿಗ್ಲಿಲ್ವೇ ಹಿಡಿಬೇಕಾಯ್ತು ಗಬಕ್ಕನ್ ಇದ ಕಾಣದ ಗೈಸ್ ಇವತ್ತು ಬಂದ್ಬಿಟ್ಟು ಮೆಕ್ಕೆಜೋಳದ್ದು ಏನು ಅಂತಂದ್ರೆ ವಡೆ ಅಂತೆ ವಡೆ ವಡೆ ನೋಡೋಣ ಮಾಡ್ತಾರೆ ಏನೇನ್ ಹಾಕ್ತೆ ಬಾಗೋದಕ್ಕೆ ಏನೇನ್ ಹಾಕ್ತೆ ಹೇಳ್ಬಿಡತ್ತೆ ಉಪ್ಪು ಜೀರಿಗೆ ಕರ್ಬೇವಿನ ಸೊಪ್ಪು ಸಾಂಬಾರ್ ಸೊಪ್ಪು ಹಸಿರು ಮೆಣಸಿನಕಾಯಿ ಎಲ್ಲ ಹಾಕಿ ರುಬ್ಬಿದೀನಿ ಜೋಳ ಹಾಕಿಲ್ವಾ ಜೋಳ ಹಾಕಿನಿ ಜೋಳ ಒಂಚೂರು ಅಕ್ಕಿ ಹಿಟ್ಟು ಹಾಕಿ ರುಬ್ಬಿದೀನಿ ಈಗ ಬಿಸಿ ಬಿಸಿ ವಡೆ ಕೊಡ್ತೀನಿ ಹೆಂಗಿದೆ ಅಂತ ತಿಂದು ನೋಡಿ ಹೇಳು ಆಯ್ತಾಯ್ತಾಯ್ತು ತಿಂದು ನೋಡಿ ಹೇಳೋದು ಗೈಸ್ ಏನ್ ಗೊತ್ತಾಯ್ತು ಈಗ ಇದನ್ನ ತಟ್ಬಿಟ್ಟು ಈ ತರ ತಟ್ಟಿ ಎಣ್ಣೆಗೆ ಬಿಟ್ಟಿದ್ದಾರೆ ಆಲ್ರೆಡಿ ಬೇಯ್ತಿದೆ ಅಲ್ಲೇಬೇಕು ಬೆಂದ್ರೆ ಟೇಸ್ಟ್ ನೋಡೋದು ಅಷ್ಟೇ ಕೆಲಸ ಗೈಸ್ ಸಿಹಿ ಕೈ ಚಂದ್ರ ತರ ಅಂದ್ಬಿಡೋದಲ್ಲ ನೋಡಿ ಅಲ್ಲಿ ಈ ತೊಟ್ಟಾಕ ತೋರಿಸ್ತೀನಿ ಈ ಸತಿ ಬನ್ನಿ ಗೈಸ್ ಒಂದೆರಡು ಕೈಗೆ ನೀರು ಎತ್ಕೊಬಿಟ್ಟು ಈ ತರ ಮಿದಿಯೋದು ಎಣ್ಣೆಗೆ ಬಿಡೋದು ಅಷ್ಟೇ ಗೈಸ್ ನೋಡಿ ಹಿಂಗೆ ನೋಡಿ ಈ ಕಡೆ ಎಣ್ಣೆಗೆ ಬಿಡ್ತಾ ನೋಡಿ ಅಲ್ಲಿ ಮಿದಿತಾರೆ ಇಲ್ಲಿಗೆ ಬಿಡ್ತಾರೆ ಎಣ್ಣೆಗೆ ಗೈಸ್ ಎಣ್ಣೆ ತ ಬಿಡಿದ್ರೆ ಕ್ಯಾಮ್ರಾ ಬ್ಲರ್ ಅನ್ನಂಗೆ ಕಾಣಿಸುತ್ತೆ ಇಲ್ಲಿಗೆ ನೋಡಿ ಹೆಂಗೆ ಕಾಣಿಸುತ್ತೆ ಇಲ್ಲಿಗೆ ನೋಡಿ ಹೆಂಗೆ ಕಾಣಿಸುತ್ತೆ ನೋಡಿ ಹಿಂಗೆ ತಟ್ಟೋದು ಹೇಳ್ಬೇಕು ಹಿಂಗೆ ತಟ್ಬೇಕು ಹಿಂಗೆ ಬಿಡ್ಬೇಕಂತ ಯಾಕೆ ಕೊಟ್ಟಿದ್ದೀನಿ ಎಣ್ಣೆ ಬಿಟ್ಟಿನಾಕ 5 ಮಿನಿಟ್ ಬಿಡ್ತೀನಿ ಬಿಡು ಪರವಾಗಿಲ್ಲ ಲೆಕ್ಕ ಬರ್ತದಲ್ಲ ಇನ್ನೇನು ಮತ್ತೆ ಬಿಡು ಬೆಂದಾಯ್ತು ಈಗ ಒಂದು ಇಬ್ಬೆ ತಿನ್ನೋದು ಅಷ್ಟೇ ನೆಕ್ಸ್ಟು